ಸಂಬಂಧನ ಉಳಿಸ್ಕೊಳ್ಳೋಕೆ ಆಡೋ ಸುಳ್ಳಿಗೂ ಸುಳ್ಳಿಂದನೇ ಕಟ್ಟೋ ಸಂಬಂಧಕ್ಕೂ ವ್ಯತ್ಯಾಸ ಇದೆ ವಿಕ್ಕಿ. ಹಾಲಿಗೆ ನೀರ್ ಹಾಕಿ ಅದನ್ನ ಹಾಲು ಅಂತ ಹೇಳಕ್ಕೂ ನೀರಿಗೆ ಹಾಲು ಹಾಕಿ ಅದನ್ನ ಹಾಲು ಅಂತ ನಂಬಿಸೋದಕ್ಕೂ ವ್ಯತ್ಯಾಸ ಇದೆಯಲ್ಲ ಹಾಗೆ. ನೀವು ಸುಳ್ಳನ್ನ ನೀರಿಗೆ ಕಂಪೇರ್ ಮಾಡ್ತಿದ್ದೀರಾ? ನಿಮ್ ಹಾಗೆ ಅರ್ಥ ಆದ್ರೆ ಹಾಗೆ ಅರ್ಥ ಮಾಡ್ಕೊಳ್ಳಿ. ಸುಳ್ಳನ್ನು ನೀರ್ನ ಸಂಬಂಧ ಅನ್ನೋ ಹಾಲಿಗೆ ಎಷ್ಟು ಹಾಕ್ತಿವೋ ಅಷ್ಟು ಸಂಬಂಧದ ಗುಣಮಟ್ಟ ಹಾಳಾಗುತ್ತೆ ಹೊರತು ಗಟ್ಟಿ ಆಗಲ್ಲ ವಿಕ್ಕಿ. ಹಾಗಾದ್ರೆ ನಾನು ಹೇಳಿರೋ ಸುಳ್ಳು ನಿನಗೆ ಗೊತ್ತಾದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಹಾಳಾಗ್ಬೋದಾ? ಸಿಟ್ ಮಾಡ್ಕೋಬೇಡ ಅಂದ್ರೆ ಹೇಗೆ? ಅವ್ನು ಏನೇನ್ ಹೇಳ್ದ ಅಂತ ನೋಡಿದ್ಯಲ್ಲ, ನನಗೆ ಸೋಲೋ ಎಕ್ಸೈಟ್ಮೆಂಟ್ ಅಂತೆ. ಹೋಗ್ಲಿ ಬಿಡು ರಿಯಾ. ಹೇಗ್ ಬಿಡೋದು? ನನ್ನ ಹತ್ರ, ಈ ರಿಯಾನ್ ಹತ್ರ ಯಾರಾದ್ರೂ ಯಾವತ್ತಾದ್ರೂ ಹೀಗ್ ಮಾತಾಡಿದಾರ? ಇಲ್ಲ ತಾನೆ. ಇವ್ನು ಏನ್ ಅನ್ಕೊಂಡಿದ್ದಾನೆ? ಸುಮ್ನೆ ನಾನು ಹೀಗೆ ಅಂತ ಜಡ್ಜ್ ಮಾಡಕ್ ಬರ್ತಾನೆ. ಮೊದ್ಲು ಜಗಳ ಶುರು ಮಾಡ್ದವಳು ನೀನ್ ತಾನೆ. ಏನ್ ಜಗಳ? ಆ ಡಬ್ಬ ಮುತ್ತಿ ನಮ್ ಕ್ಲಾಸ್ಮೇಟ್ ಅಂತ ಫನ್ ಮಾಡಕ್ ಹೋದ್ರೆ ಉರ್ಕೊಂಡು ಜಗಳಕ್ಕೆ ಬರ್ತಾನೆ. ನಾವು ಹುಡ್ಕೊಂಡು ಅವ್ನ್ ಕೆಫೆಗ್ ಬರೋದ್ ಬೇಕಿತ್ತ? ನಾವು ಬಂದ್ರು ಅವನೇ ನಮಗ್ ಸರ್ವ್ ಮಾಡೋದ್ ಬೇಕಿತ್ತ? ನಾಳೆ ಅವನ್ ವಿರುದ್ಧ ಹೇಗ್ ಗೆಲ್ಲೋದು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಿದ್ಯಾ? ಫ್ರಸ್ಟ್ರೇಷನ್ ನನಗ? ಅವ್ನ್ ಕಾನ್ಫಿಡೆನ್ಸ್ ನೋಡಿದ್ಯಾ? ಇದ್ರೆ ಇರುತ್ತೆ, ಅದಕ್ಕೇನಂತೆ. ರಿಯಾ, ಆ ದತ್ತು ಸೋಲಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡ್ಬೇಕಾ? ನಾಳೆ ನನ್ ಜೊತೆ ಡಾನ್ಸ್ ಮಾಡ್ತಿರೋದು ನನ್ನ ಅಣ್ಣ ವಿರಾಜ್. ನಾವು ಗೆಲ್ತೀವಿ. ಗೆಲ್ಬೇಕು ಅಂತ ಸ್ಟೇಟಸ್ ಯೂಸ್ ಮಾಡ್ಕೊಳ್ಳೋದು ನನ್ನ ಅಣ್ಣಂಗೆ ಇಷ್ಟ ಆಗಲ್ಲ. ಅದನ್ನ ನಾನು ಒಪ್ಪಲ್ಲ. ಏನಿದ್ರು ನಿಯತ್ತಾಗೆ ಗೆಲ್ತೀನಿ. ಆದ್ರೂ ಇಲ್ಲ, ಹೋದ್ರೂ ಇಲ್ಲ. ಕಾಲೇಜ್ ಬೋರ್ಡ್ ಮೆಂಬರ್ಸ್ ಅಲ್ಲಿ ನಮ್ಮ ಫ್ಯಾಮಿಲಿಯವ್ರು ಇದ್ದಾರೆ. ಮನ್ಸ್ ಮಾಡಿದ್ರೆ ನಂಗೇನ್ ಗೆಲ್ಲಕ್ ಕಷ್ಟನೇ ಅಲ್ಲ. ಇವಳು ಮೋಸ ಮಾಡಿ ಗೆಲ್ಲೋಕ್ ನೋಡ್ತಾ ಇದ್ದಾಳ. ದತ್ತು ನೋಡಿದ್ರೆ ಇಂಥಳು ಮೋಸ ಮಾಡಬಾರ್ದು ಅಂತ ಇದ್ದಾನೆ. ದತ್ತುಗೆ ಹೇಳ್ದೆ ಇವಳ ದಾರಿಯಲ್ಲೇ ಇವಳಿಗೆ ಪಾಠ ಕಲಿಸ್ತೀನಿ. ಮೋಸ ಮಾಡಿ ಗೆಲ್ಲೋದ್ರಲ್ಲಿ ಏನ್ ಥ್ರಿಲ್ ಇದೆ? ನನ್ನ ಟ್ಯಾಲೆಂಟ್ ಅಲ್ಲೇ ನನ್ನ ಡಬ್ಬ ಮುತ್ತಿನ ಸೋಲಿಸ್ತೀನಿ, ನೋಡ್ತಾ ಇರಿ. ಯಾಕ್ರಿ ನನ್ ಮುಖನ್ ಹಾಗೆ ನೋಡ್ತಾ ಇದ್ದೀರಾ? ಏನೋ ನೀವೇ ನನ್ನ ಹತ್ರ ಸುಳ್ಳು ಹೇಳ್ದಂಗೆ. ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನ? ಅಬ್ಬಾ, ನಿಮ್ ಮುಖ ನೋಡಿ ಹೇಗಾಗಿದೆ. ಏನೋ ಒಂದ್ಸಲ ಮಾತ್ ಬಿಟ್ಟಿದ್ದಕ್ಕೆ ನನ್ನ ನೋಡಿದ್ರೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಅದೇ ಏನ್ ಮಾತಾಡಿ ಸಿಗಾಕೋತೀನೋ ಅಂತ. ಅದೇ ಏನ್ ಮಾತಾಡಿ ತಪ್ಪಾಗುತ್ತೋ ಅಂತ ಭಯ ಆಗ್ತಿದೆ ಅಷ್ಟೇ. ತಲೆ ಕೆಡ್ಸ್ಕೋಬೇಡಿ, ನಾನೇ ನಿಮ್ ಜೊತೆ ಮತ್ತೆ ಮಾತ್ ಬಿಡಲ್ಲ. ಸರಿ, ನಾನು ಹೊರಡ್ತೀನಿ, ನಂಗೆ ತಡ ಆಯ್ತು. ಇಷ್ಟು ಬೇಗ ಹೊರಟ್ಬಿಡ್ತೀರಾ? ಬೇಗನಾ? ಅಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತಲ್ವಾ? ಇಲ್ಲ, ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ನನ್ನ ತಮ್ಮ ಕಾಯ್ತಾ ಇರ್ತಾನೆ. ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ? ನೀವು ಅಂದ್ರೆ ಇನ್ಯಾರು ಮಾಡ್ತಾ ಇದ್ದಾರೆ? ಓ, ನೀವು ನಿಮ್ ತಂಗಿ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನನ್ನ ತಂಗಿ ಡ್ಯಾನ್ಸ್ ಮಾಡ್ತಿಲ್ಲ. ಯಾಕೆ? ನನ್ನ ತಂಗಿಗೆ ಬುಕ್ ಬಿಟ್ಟೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಅವಳಾಯ್ತು, ಅವಳ ಪಾಡಾಯ್ತು. ಅವಳಿಗೆ ಡ್ಯಾನ್ಸ್ ಎಲ್ಲ ಇಷ್ಟ ಇಲ್ಲ. ನೀವು ನಾಳೆ ಡ್ಯಾನ್ಸ್ ಮಾಡ್ಲೇಬೇಕಾ? ಮಾಡ್ಲೇಬೇಕಾ ಅಂದ್ರೆ? ನಿಮ್ಗೆ ಕಾಂಪಿಟೇಷನ್, ಡ್ಯಾನ್ಸು ಇದೆಲ್ಲ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಅಂತಿಲ್ಲ, ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಾಳೆ ನಾನು ಭಾಗವಹಿಸ್ತಾ ಇರೋದು ನನ್ನ ತಮ್ಮನಿಗೋಸ್ಕರ. ತಮ್ಮನಿಗೋಸ್ಕರನಾ? ಅವ್ನು ಯಾವತ್ತೂ ಡಾನ್ಸ್ಗೆಲ್ಲ ತಲೆ ಕೆಡ್ಸ್ಕೊಂಡವನೇ ಅಲ್ಲ. ಆದ್ರೆ ಫಸ್ಟ್ ಟೈಮ್ ನಾನು ಗೆಲ್ಬೇಕು, ನನ್ನ ಜೊತೆ ಗೆಲ್ತೀಯ ಅಂತ ಕೇಳಿದಾನೆ. ಹಾಗಿದ್ಮೇಲೆ ನಾನು ಗೆಲ್ಲಕ್ಕೆ ಡಾನ್ಸ್ ಮಾಡ್ಲೇಬೇಕಲ್ವಾ? ಹೌದಾ? ಅವನು ಗೆಲ್ಬೇಕಾ? ನಾನ್ ಗೆದ್ರೆ ನಿನ್ ಲವ್ ವಿಷಯನ ಎಲ್ಲೂ ಹೇಳಲ್ಲ. ಗೆಲ್ಲಬೇಕಾ? ವಿನ್ ಆಗ್ಲೇಬೇಕು. ಚಿಕ್ಕ ವಯಸ್ಸಿಂದ ನನ್ನ ತಮ್ಮ ಮನೆ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಗೊತ್ತಾ? ಇದು ಬೇಕು ಅದು ಬೇಕು ಅಂತ ಯಾವತ್ತೂ ಕೇಳ್ದೋನಲ್ಲ. ಆಗಲ್ಲ ಅನ್ನೋದನ್ನ ಮತ್ತೆ ಪ್ರಶ್ನೆ ಮಾಡ್ದವನೇ ಅಲ್ಲ. ಅಂತವನು ಗೆಲ್ಲೇಬೇಕು ಅಂತ ಹಠ ಮಾಡಿದ್ದಾನೆ. ಹಾಗಾದ್ರೆ ನೀವ್ ನಾಳೆ ಪಕ್ಕ ಬರ್ತೀರಾ? ಬರೋದಷ್ಟೇ ಅಲ್ಲ, ವಿನ್ ಆಗೇ ಆಗ್ತೀವಿ. ನೀವು ಬನ್ನಿ, ನನ್ನ ತಮ್ಮನ ಮಾತಾಡ್ಸ್ಬೋದು. ನಿಮ್ ತಂಗಿನ ನನ್ಗೂ ಪರಿಚಯ ಮಾಡ್ಕೊಡ್ಬೋದು. ನನ್ನ ತಂಗಿಗೆ ಇದೆಲ್ಲ ಈವೆಂಟ್ ಎಲ್ಲ ಇಷ್ಟ ಇಲ್ಲ. ಅವಳು ಮನೇಲೆ ಕುತ್ಕೊಂಡು ಓದ್ತಿರ್ತಾಳೆ. ಅವಳು ಡ್ಯಾನ್ಸ್ ಮಾಡೋದಿರ್ಲಿ, ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ರಿಸೀವ್ ಮಾಡಿ, ಪರವಾಗಿಲ್ಲ. ಛೇ, ರಿಯಾ ಫೋನ್ ರಿಸೀವ್ ಮಾಡಿದೆ. ನಂಗೆ ಬೇರೆ ವಿಧಿನೇ ಇಲ್ಲ. ಪುಟ್ಟ, ಓದ್ಕೋತಿದ್ಯಾ? ಪುಟ್ಟನ? ಅಣ್ಣ, ಏನಾಗಿದೆ ನಿಂಗೆ?
ಎಲ್ಲಿದ್ಯಾ? ಎಲ್ಲಿದ್ರು ಬೇಗ ಮನೆಗೆ ಬಾ. ಯಾಕೆ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ. ಸರಿ ಸರಿ. ಸರಿ ಅಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಮನೆಗೆ ಬರ್ತೀನಂತ ಬಾಯ್ ಬಿಟ್ಟು ಹೇಳು, ಆಗ್ಲೇ ನಾನು ನಂಬೋದು. ಅದನ್ನೇ ಹೇಳಿದ್ನಲ್ಲ ಸರಿ ಅಂತ. ನೀನೇನು ಹೇಳಿದೆ ಅದೇ, ಅದಕ್ಕೆ ಬರ್ತೀನಿ. ಈಗೇನು ನೀನು ಹೇಳ್ತೀಯೋ ಅಥವಾ ಅರು ಅಮ್ಮಂಗೆ? ಬೇಡ, ಪ್ರಾಕ್ಟೀಸ್ಗೆ ನಾನೇ ಬರ್ತೀನಿ. ಏನ್ ಪ್ರಾಕ್ಟೀಸ್ಗೆ ಅಂತಾನೂ ಹೇಳು. ಅದೇ ನೀನು ಹೇಳಿದ್ಯಲ್ಲ ಅದಕ್ಕೆ. ಈಗ ನೋಡು, ಮಾತಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ನಾನು ಬರ್ತೀನಿ. ಓಕೆ, ಬಾಯ್ ಬಾಯ್. ಅದೇನೋ ಪ್ರಾಕ್ಟೀಸ್ ಅಂತಿದ್ರಲ್ಲ, ಏನ್ ಪ್ರಾಕ್ಟೀಸು? ಅದೇ ನನ್ನ ತಂಗಿ ಫೋನಲ್ಲಿ ಹೇಳಿದ್ಲಲ್ಲ, ಅದೇ ಪ್ರಾಕ್ಟೀಸ್. ಅದೇ ಏನ್ ಪ್ರಾಕ್ಟೀಸು? ವೈವಾ, ಕಾಲೇಜಲ್ಲಿ ವೈವಾ ಇರುತ್ತಲ್ಲ, ಅದು ಪ್ರಾಕ್ಟೀಸ್ ಮಾಡಕ್ಕೆ. ಅವಳ ಪ್ರಶ್ನೆ ಕೇಳ್ತೀನಿ ನಾನು, ಅವಳು ಉತ್ತರ ಕೊಡ್ತಾಳೆ. ಅದೇ. ಸರಿ ಸರಿ, ನೀವು ನಿಮ್ಮ ತಂಗಿ ವೈವಾ ಪ್ರಾಕ್ಟೀಸ್ ಮಾಡಿ, ನಾನು ನನ್ನ ತಮ್ಮ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ಬಾಯ್. ಡಬ್ಬ ಮೂತಿ ಮತ್ತೆ ಅವ್ರ ಅಕ್ಕ ಅದ್ ಏನೇ ಪ್ರಾಕ್ಟೀಸ್ ಮಾಡ್ಲಿ, ಗೆಲ್ಲೋದು ನಾನು, ನಮ್ಮಣ್ಣ ವಿರಾಜೆ. ಕಾಳಜಿ ಮಾಡೋದ್ರಲ್ಲಿ ನಮ್ಮ ಅತ್ತೆನ ಮೀರಿಗೆಲ್ಲಕ್ಕೆ ಯಾರಿಂದನೂ ಆಗಲ್ಲ ಮಲ್ಲಿ. ಅವ್ರು ಗಾಬರಿ ಆಗೋದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ತಿತ್ತು. ಮತ್ತೆ ಗಾಬರಿ ಆಗದೆ ಇರುತ್ತೇನೋ ಇವಳು ಹೇಳೋದು ನೋಡು. ಒಂದೇ ದಿನದಲ್ಲಿ ನಿನ್ನ ಮುಖ ನೋಡು ಎಷ್ಟು ಸೊರಗು ಹೋಗಿದೆ, 2 kg ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿದೆ. ಆಸ್ಪತ್ರೆಯಲ್ಲಿ ನೋಡ್ಬೇಕಿತ್ತು. BP ನೋಡ್ಬೇಡಿ, ಬೆನ್ಮುಟ್ಬೇಡಿ, ರಕ್ತ ಯಾಕೆ ತೆಗಿತೀರಾ, ಇಂಜೆಕ್ಷನ್ ಯಾಕೆ? ಆ ಕಾಂಪೌಂಡ್ ಹಾರಿ ಓಡೋಗೋದೊಂದೇ ಬಾಕಿ. ಅದಕ್ಕೆಗೆ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ಯಾ ತಾನೆ? ಬೇಡ ಅಂದ್ರೆ ಇವ್ರು ಬಿಡ್ಬೇಕಲ್ಲ. ದೇಹದಿಂದ ಅದೆಷ್ಟು ರಕ್ತ ತೆಗೆದ್ರೆ ಗೊತ್ತಾ? ಯಾಕೆ ಯಾಕೆ ಒಂದು ಸಣ್ಣ ಕೆಮ್ಮು ಅಷ್ಟೇ. ಓಹ್, ಅಷ್ಟೇನಾ? ಸರಿ, ನೀರು ಕೊಡಿ. ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ? ಆಗದೆ ಇರುತ್ತಾ ಅದಕ್ಕೆ? ಯಾರದು ಬಟಾಣಿ ಕೈ ಹಾಕ್ತಿರೋದು? ಎಷ್ಟು ಸಲ ಹೇಳಬೇಕು ನಿನಗೆ ಕೆಲಸ ಮಾಡಬೇಡ ಅಂತ? ಅತ್ತೆ, ಸಣ್ಣ ಪುಟ್ಟದು ಮಾಡಬೇಡ ಅಂದರೆ ಹೇಗೆ? ಮಲ್ಲಿ, ನೀನಾದರೂ ಹೇಳೋ. ಅಮ್ಮ ಬಿಡಮ್ಮ, ಅವ್ರಿಗೂ ಪಾಪ ಟೈಮ್ ಪಾಸ್ ಆಗ್ಬೇಕಲ್ವಾ? ಹಾಗಂತ ಬಸ್ರಿ ಅನ್ನೋದನ್ನು ನೋಡದೆ ನಾನು ಅವಳಿಗೆ ಕೆಲಸ ಕೊಡಬೇಕಾ? ಸುಮ್ಮನೆ ಕೂತ್ಕೋಬೇಕು ಅಂದರೆ ಕೂತ್ಕೋಬೇಕು ಅಷ್ಟೆ. ಬೇಡ ಬೇಡ ಅಂದರೂ ಒಂದಷ್ಟು ಕೆಲಸ ಮಾಡೋಕ್ಕೆ ಹೋಗ್ತೀಯ ನೋಡು. ಅದರಿಂದ ಇವತ್ತು ಏನಾಯಿತು ಅಂತ. ಬಿಡಮ್ಮ, ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಅವಳು ಆ ಥರ ಮಾಡಲ್ಲ ಅಲ್ವಾ ಪುಷ್ಪ? ನಿನ್ನೆ ತನಕ ಮಾಡಿದ್ದು ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಪುಣ್ಯ, ಡಾಕ್ಟ್ರ್ ಏನೂ ಆಗಿಲ್ಲ ಅಂತ ಹೇಳಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಿದ್ರೆ. ಅಮ್ಮ, ನೀನು ಅದಕ್ಕೆ ನೀನು ಹೆದರ್ಸ್ತಾ ಇದೀಯಾ. ಹೆದರ್ಕೋಬೇಕು ಅಂತಾನೆ ಹೇಳ್ತಿರೋದು ಕಣೆ. ತಾಯಿ ಮಗು ಆರೋಗ್ಯವಾಗಿರೋದು ಬೇಡ್ವಾ? ಹೆದರಿಕೆ ಇದ್ರೇನೆ ಅವಳು ಸ್ವಲ್ಪ ಹೇಳಿದ ಮಾತು ಕೇಳೋದು.
ಸರಿ ಆಯ್ತು, ಅದಕ್ಕೆ ಇನ್ಮೇಲೆ ಹುಷಾರಾಗಿರ್ತಾರೆ ಅಲ್ವಾ ಅದಕ್ಕೆ? ನೀ ಸ್ವಲ್ಪ ಗಾಬರಿ ಆಗೋದು ಬಿಡಮ್ಮ. ಎಲ್ಲಿ ಬಟಾಣಿ ಕೊಡು. ಏನಕ್ಕೆ? ತಗೊಳ್ಳಿ ಅದಕ್ಕೆ. ಅದಕ್ಕೆ ಭಾರತ್ ಕೆಲಸ ಎಲ್ಲ ಮಾಡಬಾರ್ದು ಹೇಳಿದ್ದೀನಿ. ಈ ಕೆಲಸ ಮಾಡ್ಬೋದು, ಆದರೆ ಚೂರೇ ಮಾಡಬೇಕು. ಸರಿನಮ್ಮ? ಏ ಮತ್ತೆ ಬಗದಿಯೇನೆ ನೀನು? ಇಲ್ಲ ಅತ್ತೆ. ಮಲ್ಲಿ ಅದ್ ಸರಿ, ಈ ದತ್ತು ಅಲ್ಲಿ ಇನ್ನೂ ಬಂದಿಲ್ವಲ್ಲ? ನೀನ್ ಯಾಕೆ ದತ್ತು ಕಾಯ್ತಾ ಇದೀಯ ಅಣ್ಣ? ನಾಳೆ ಡ್ಯಾನ್ಸ್ ಅಲ್ಲಿ ಗೆಲ್ಬೇಕು ಅಂತ ಕುಣಿತಿದ್ನಲ್ಲ, ಇಷ್ಟೊತ್ತಾದ್ರೂ ಪತ್ತನೇ ಇಲ್ಲ. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಅಲ್ಲಿ ನೋಡ್ ಅವನೇ ಬರ್ತಿದ್ದ. ಅಕ್ಕ ನೀನಿಲ್ಲಿ ಆರಾಮಾಗಿ ಕೂತಿದ್ಯಾ? ಹೇಳು ಹೇಳು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನೀನೇ ಲೇಟಾಗಿ ಬಂದ್ಬಿಟ್ಟು ಅಣ್ಣ ಹೇಳ್ಕೊಟ್ಟಿದ್ದೆಲ್ಲ ನೆನ್ಪಿದೆ ತಾನೆ? ನೆನಪಿದೆ. ನೆನ್ಪಿಲ್ಲ ಅಂದ್ರೆ ನಾನು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ಸುಳ್ಳು ಹೇಳ್ಬೇಡ ಬ್ರೋ. ಸುಳ್ಳು ಹೇಳೋರಂದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಸರಿ. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಸಂಬಂಧನ ಉಳಿಸ್ಕೊಳ್ಳೋಕೆ ಆಡೋ ಸುಳ್ಳಿಗೂ ಸುಳ್ಳಿಂದನೇ ಕಟ್ಟೋ ಸಂಬಂಧಕ್ಕೂ ವ್ಯತ್ಯಾಸ ಇದೆ ವಿಕ್ಕಿ. ನಂಗೆ ಸುಳ್ಳು ಹೇಳೋರು ಮೋಸ ಮಾಡೋರು ಕಂಡ್ರೆ ಆಗಲ್ಲ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ. ಅಣ್ಣ ಏನಾಯ್ತು? ನೀನ್ ಒಳ್ಳೆ ಬೆದರುಗೊಂಬೆ ತರ ಡ್ಯಾನ್ಸ್ ಮಾಡಿ ನನ್ಗೆ ಏನಾಯ್ತು ಅಂತ ಕೇಳ್ತಿದ್ಯಲ್ಲ, ಏನಾಗಿದೆ ನಿಂಗೆ? ಏನಾಗಿದೆ? ಏನೂ ಆಗಿಲ್ಲ. ಲವ್ ಪ್ರಾಬ್ಲಮ್ಮಾ? ಏ ಸುಮ್ಮನೆ ಡ್ಯಾನ್ಸ್ ಮಾಡೆ. ಲವ್ ಅಂತೆ, ಪ್ರಾಬ್ಲಮ್ ಅಂತೆ. ಇದಕ್ಕೆ ಪರಿಹಾರ ಏನಂತ ನಂಗೆ ಗೊತ್ತು. ಏನು? ಮಲ್ಲಿ. ಮಲ್ಲಿನಾ? ಏನ್ ಮಲ್ಲಿ? ಮಲ್ಲಿ ಡ್ಯಾನ್ಸ್ ಮಾಡೋದನ್ನ ನೋಡಿ ಪ್ರಾಕ್ಟೀಸ್ ಮಾಡು, ಆಗ ಪ್ರಾಕ್ಟೀಸ್ ಮಾಡೋಕ್ ಜೋಶ್ ಬರುತ್ತೆ. ಅವಳು ನೋಡ್ಕೊಂಡು ಕೂತ್ರೆ ನಾನು ಡ್ಯಾನ್ಸ್ ಮಾಡಿದಂಗೆ. ಏನಂದ್ರೆ? ಫಸ್ಟು ಅವಳು ಡ್ಯಾನ್ಸ್ ಮಾಡೋದು ನೋಡೋಣ, ಆಮೇಲೆ ನಾವು ಮಾಡೋಣ. ಎರಡು ಒಟ್ಟಿಗೆ ಮಾಡೋಕ್ಕಾಗಲ್ವಲ್ಲ. ಸರಿ ಬಾ, ಸ್ಟೆಪ್ಸ್ ನೆನ್ಪಿಟ್ಕೊಳ್ಳೋಣ. ನಾಳೆ ನಾವು ವಿನ್ ಆಗ್ಲೇಬೇಕು ಬ್ರೋ. ನಾಳೆ ನನ್ನ ವಿರಾಟ್ ಸಂಪತ್ ಅಂತ ಗೊತ್ತಾದ್ರೆ? ಹಾ ಗೊತ್ತಲ್ಲ, ನೀನ್ ವಿರಾಜ್ ಅಂತ ಯಾರಿಗ್ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಾ? ಹಾ, ನಮ್ ಕಾಲೇಜಲ್ಲಿ ನೀನ್ ತುಂಬಾ ಫೇಮಸ್ ಬ್ರೋ. ಎಲ್ರು ನಿನ್ನ ಹ್ಯಾಂಡ್ಸಮ್ ಕ್ಯೂಟ್ ಅಂತೆಲ್ಲ ಹೇಳ್ತಾರೆ, ಕೆಲವೊಬ್ರಂತೂ ಲೈನು ಹೊಡಿತಾರೆ. ನಾಳೆ ಬಂದಾಗ ಹುಷಾರಾಗಿರು. ಹೌದೌದು, ನಾಳೆ ನಾನು ಸ್ವಲ್ಪ ಹುಷಾರಾಗಿ ಇರಬೇಕು. ದತ್ತು, ಡಾನ್ಸಿಗೆ ಬೇಕಾಗಿರೋ ಎಲ್ಲದನ್ನು ಈ ಬ್ಯಾಗ್ ಒಳಗಡೆ ಇಟ್ಟಿದ್ದೀನಿ. ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮರೀದೆ ತಗೊಂಡೋಗು. ಅಕ್ಕ ನಾಳೆ ಡ್ಯಾನ್ಸಿಗೆ ಬೇಕಾಗಿದ್ದ ಸಾಂಗ್ನ ಕಾಲೇಜ್ ಅವ್ರಿಗೆ ಕಳ್ಸಿದ್ದೀನಿ. ನಾವು ಗೆಲ್ತೀವಲ್ವಾ? ದತ್ತು, ಗೆಲ್ತೀವೋ? ನೀನು ಮೊದಲು ಗೆಲ್ಲೋ ಜಪ ಮಾಡೋದಿನ್ ಬಿಡು. ಕಲ್ತಿರೋ ಸ್ಟೆಪ್ಸ್ ಎಲ್ಲ ನೆನಪಿದೆ ತಾನೆ? ಹ್ಞೂ ಅಕ್ಕ, ಅರ್ಧ ಗಂಟೆಗೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಮರೆಯೋ ಚಾನ್ಸೇ ಇಲ್ಲ. ಹಾಗಿದ್ರೆ ಸೋಲೋ ಮಾತೇ ಇಲ್ಲ. ಅಕ್ಕ ಕೆಲಸ ಮುಗಿಸಿ ಬೇಗ ಬಂದ್ಬಿಡು, ಲೇಟ್ ಮಾಡ್ಬೇಡ. ಸರಿ ಕಣೋ, ನೀನು ಅಮ್ಮನ ಹುಷಾರಾಗಿ ನೋಡ್ಕೋ. ತುಂಬಾ ಹೊತ್ತು ನಿಲ್ಸಕ್ ಹೋಗ್ಬೇಡ. ಅಲ್ಲಿ ಹೋಗಿದ ತಕ್ಷಣ ಚೇರಾಗಿ ಕೂರಿಸ್ಬಿಡು. ಅಕ್ಕ ಅಮ್ಮ ಏನಾಯ್ತು? ಯಾಕೆ ಕುಂತಿದ್ಯಾ? ಯಾಕೋ ಗೊತ್ತಿಲ್ಲ ಕಣೋ, ಕಾಲು ಸ್ವಲ್ಪ ನೋವ್ತಾ ಇದೆ.
ನರ ಎಳ್ದಂಗೆ ಆಗ್ತಿದೆ. ಅಮ್ಮ ತುಂಬ ನೋತಿದ್ಯಾ? ಹ್ಞೂ ಕಣೋ, ಸ್ವಲ್ಪ ನೋವಿದೆ. ಏನು ಮಾಡೋದು, ವಯಸ್ಸಾಗ್ತಾ ಆಗ್ತಾ ಇದೆಲ್ಲ ಸಹಜ ಅಲ್ವಾ? ಅಮ್ಮ, ರಾತ್ರಿ ಬಿಸಿನೀರಲ್ಲಿ ಕಾಲಿಡು ಅಂದಿದ್ದೆ, ಇಟ್ಟಿಲ್ವಾ? ನಿದ್ದೆ ಬಂದಾಗ ಮಲಗಿಬಿಡ್ಬೇಕು ಕಣೆ. ಬಿಸಿನೀರಲ್ಲಿ ಕಾಲಿಡಬೇಕು ಅಂತ ನಿದ್ದೆ ಮುಂದಕ್ಕೆ ಹಾಕಿದ್ರೆ ಆಮೇಲೆ ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆ ಹತ್ತಲ್ಲ, ಒದ್ದಾಡ್ಬೇಕಾಗತ್ತಷ್ಟೆ. ಈಗಲೂ ಒದ್ದಾಡ್ತಿದ್ಯಲ್ಲಮ್ಮ ಕಾಲ್ ನೋವಿಂದ. ಅತ್ತೆ, ಬಿಸಿ ಬಿಸಿ ಎಣ್ಣೆ ತಂದಿದ್ದೀನಿ, ಇದನ್ನು ಹಚ್ಚಿದ್ರೆ ಕಾಲು ನೋವೆಲ್ಲ ಸರಿ ಹೋಗುತ್ತೆ. ಕೊಡಿ ಅದಕ್ಕೆ. ಅಮ್ಮ ಎಲ್ಲರಿಗೂ ಬೈದು ಬುದ್ಧಿ ಹೇಳ್ತಾರೆ. ಈಗ ನೋಡಿ, ಅವ್ರ ವಿಷಯ ಬಂದಾಗ ಎಷ್ಟು ಉಡಾಫೆ ಮಾಡ್ತಾರೆ. ಕುತ್ಕೊಮ್ಮ. ಈಗ ಕುತ್ಕೊಮ್ಮ. ಅಯ್ಯೋ, ಹೇಳಿದ ಮಾತೆ ಕೇಳಲ್ಲಪ್ಪ ಈ ಮಕ್ಕಳು ಅಲ್ವಾ? ಈಗ ಹೊರಡೋ ಸಮಯದಲ್ಲಿ ಏನಕ್ಕಿದೆಲ್ಲ? ಎಲ್ಲಿ ನೋಡು, ಕಾಲು ಊದ್ಕೊಂಡಿದೆ. ಬಿಡೆ, ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಆಮೇಲೆಲ್ಲ ಸರಿ ಹೋಗುತ್ತೆ. ದತ್ತು, ಸ್ಪರ್ಧೆಗೆ ರೆಡಿನೇನು? ನಿಧಾನ ನಿಧಾನ ಮಲ್ಲಿ, ಅಲ್ಲೇ ಅಲ್ಲೇ. ಅಮ್ಮ, ಮುಟ್ಟಿದ್ರೇನೆ ನೋವಾಗ್ತಿದೆ ಅಂತಿದ್ಯಾ, ಇನ್ನು ಸ್ಪರ್ಧೆ ಬೇರೆ ನೋಡಕ್ ಬರ್ತೀನಿ ಅಂತ ಇದ್ಯಾ? ಹೌದಮ್ಮ, ನೀನೆಲ್ಲೂ ಬರೋದು ಬೇಡ. ಏ, ಹಾಗಂದ್ರೆ ಹೇಗೋ? ನಾನು ಮೇಕಪ್ ಮಾಡೋದು ಬೇಡವಾ? ಅದನ್ನು ನಾನು ಮಾಡ್ತೀನಿ ಅತ್ತೆ, ನೀವು ಸುಧಾರಿಸ್ಕೊಳ್ಳಿ. ಸರಿ ಹೋಯ್ತು. ನಿನ್ನೆ ಸುಸ್ತಿದ್ದವಳು ಇವತ್ತು ನೋವಿದ್ದವಳಿಗೆ ಉಪಚಾರ ಹೇಳಕ್ ಬಂದ್ಬಿಟ್ರು. ಹೌದತ್ಗೆ, ನೀವು ಬರೋದು ಬೇಡ, ಆಮೇಲೆ ಮತ್ತೆ ನಿಮ್ಗೆ ಸುಸ್ತಾಗುತ್ತೆ. ಮಲ್ಲಿ, ನಾನು ಸರಿ ಹೋಗಿದ್ದೀನಿ ನೋಡು. ನನ್ನ ಕಣ್ಣು ನೋಡಿದ್ರೆ ಸುಸ್ತಾಗಿದ್ದೀನಿ ಅನ್ಸುತ್ತಾ? ಹೌದು. ನೀನು ಈ ಥರ ದೊಡ್ಡದಾಗ ಕಣ್ಬಿಟ್ಟು ತೋರಿಸಿದ್ರೆ ಆರಾಮಾಗಿದ್ಯಾ ಅಂತ ನಂಬೇಕಾ? ಅಯ್ಯೋ, ನಿಜವಾಗ್ಲೂ ರೀ, ನಾನು ಆರಾಮಾಗೇ ಇದ್ದೀನಿ ನೋಡಿ. ನಿನ್ನೆ ಥರ ಬೆವರ್ತಾನೆ ಇಲ್ಲ. ನೀನೇನು ಹೇಳಿದ್ರು ಅಷ್ಟೆ, ನೀನು ಹೋಗ್ತಿಲ್ಲ. ಅದಕ್ಕೆ ನೀವಿಗೆ ಸಣ್ಣ ಮುಖ ಮಾಡಿದ್ರೆ ನಾವು ಯಾರೂ ಕರಗಲ್ಲ. ಇಲ್ಲೇ ಅಮ್ಮನ ಜೊತೆ ಇದ್ದು ರೆಸ್ಟ್ ಮಾಡಿ ಅಷ್ಟೇ. ಪ್ಲೀಸ್ ಮಲ್ಲಿ, ನೀನಾದರೂ ಹ್ಞೂ ಅನ್ನು. ನೀನು ನನ್ನ ಮಾತು ಕೇಳ್ತೀಯಲ್ವಾ? ನನ್ನೂ ಕರ್ಕೊಂಡೋಗೆ. ಅದಕ್ಕೆ ಯಾಕೆ ಹೀಗೆ ಹಠ ಮಾಡ್ತಾ ಇದ್ದೀರಾ? ಎಲ್ಲರೂ ಬೇಡ ಅಂತ ಹೇಳ್ತಿಲ್ವಾ? ಇಷ್ಟೇನಾ? ಬಸ್ರಿ ಅದಕ್ಕೆ ಬೈಕೇನು ತೀರ್ಸಲ್ವಾ ನೀನು? ಅದಕ್ಕೆ ಪ್ಲೀಸ್ ಮಲ್ಲಿ, ನೋಡು, ಪಾಪು ನಿಮ್ಮಿಬ್ರು ಡಾನ್ಸ್ ನೋಡ್ಬೇಕಂತ ತುಂಬಾ ಆಸೆ ಪಡ್ತಿದೆ. ಪ್ಲೀಸ್ ಕರ್ಕೊಂಡು ಹೋಗಿ. ಅಯ್ಯೋ, ಟೈಮ್ ಆಗೋಯ್ತಾ? ಇವತ್ತೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್ನು. ಮಿಸ್ ಮೂಗುತಿ ನನ್ನ ನೋಡ್ಬಿಟ್ರೆ? ಓ, ನೀವು ನಿಮ್ಮ ತಂಗಿ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನನ್ನ ತಂಗಿ ಡ್ಯಾನ್ಸ್ ಮಾಡ್ತಿಲ್ಲ. ನನಗೆ ಸುಳ್ಳು ಹೇಳೋರು, ಮೋಸ ಮಾಡೋರು ಕಂಡ್ರೆ ಆಗಲ್ಲ. ಕಾಲೇಜಲ್ಲಿ ತುಂಬ ಜನ ಇರ್ತಾರೆ. ರಿಯಾ ಹೇಳ್ದಾಗೆ ಹೆಚ್ಚು ಕಡಿಮೆ ಎಲ್ರಿಗೂ ನಾನು ಯಾರು ಅಂತ ಗೊತ್ತಿರತ್ತೆ. ಯಾರಾದರೂ ನನ್ನ ವಿರಾಜ್ ಅಂತ ಕರೆದ್ಬಿಟ್ರೆ, ಅದನ್ನ ಮಿಸ್ ಮೂಗುತಿ ನೋಡ್ಬಿಟ್ರೆ? ಏಯ್ ವಿರಾಜ್. ವಿರಾಜ? ಯಾರು ನೀವು? ನಾನು ವಿಕ್ಕಿ. ಯಾಕೋ ಇನ್ನೂ ನಿದ್ದೆಲಿದ್ಯಾ ಅಥವಾ ಮಲ್ಲಿ ಇದ್ದಾಳಲ್ಲಿ? ಏಯ್ ನಾನು ಕಣೋ ಅವಿ. ನೀನಾ? ಹಾಂ, ಯಾಕೆ ಏನಾಯ್ತು? ಅಭಿ, ಮಿಸ್ ಮೂಗುತಿ ಇವತ್ತು ಡ್ಯಾನ್ಸ್ ಮಾಡ್ತೀಯ ಕಣೋ. ಹೌದಾ? ಥೋ, ಏನು ಗ್ರಹಚಾರ ನಿಂದು? ಅಭಿ, ನಂಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಕಣೋ. ಏನಾದರೂ ಐಡಿಯಾ ಇದ್ರೆ ಹೇಳೋ. ನೋಡೋ, ನಿನ್ನೆ ಮಲ್ಲಿಗೆ ಸತ್ಯ ಗೊತ್ತಾದರೆ ಪರವಾಗಿಲ್ಲ ಅಂತ ಓಡಾಡ್ತಿದ್ದಲ್ಲ. ಡ್ಯಾನ್ಸ್ ಶುರು ಆಗೋಕ್ಕಿಂತ ಮುಂಚೆ ಮಲ್ಲಿ ಜೊತೆ ಮಾತಾಡು. ಏನಂತ?
ನಾನು ವಿರಾಜ್ ಸಂಪತ್ತು, ವಿಕ್ಕಿ ಅಲ್ಲ ಅಂತ ಹೇಳ್ಬಿಡು. ನಾನು ವಿರಾಜ್ ಸಂಪತ್ತು, ವಿಕ್ಕಿ ಅಲ್ಲ ಅಂತ ಹೇಳ್ಬಿಡು. ಹೇಗೂ ನಿಂದು ಅವಳದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ತಿದೆ. ನೀನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಅವಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವಳು ಅರ್ಥ ಮಾಡ್ಕೋಬೋದು. ನಿನ್ನೆ ಅವಳು ನೋವು ಕಡಿಮೆ ಮಾಡೋಕ್ಕೆ ಸತ್ಯ ಹೇಳಿದ್ರೆ ಪರವಾಗಿಲ್ಲ ಅಂತ ಅನಿಸ್ತು. ಈಗ ಇವತ್ತು ಸತ್ಯ ಇದೆ, ಅವಳ ಮನ್ಸಿಗೆ ನೋವು ಆಗೋಕ್ಕೆ ನಾನೇ ಕಾರಣ ಆಗ್ತೀನಿ. ಪ್ರೀತಿ ಆಗೋ ಮುಂಚೆನೇ ಮುಲಾಜೆ ಇಲ್ಲದೆ ನನ್ನ ಬ್ಲಾಕ್ ಮಾಡ್ತಾಳೆ. ಅಲ್ಲ ಕಣೋ, ನಿನ್ನ ಬಗ್ಗೆ ಗೊತ್ತಾದ ಮೇಲೆ ಹೇಳಿದ್ರೆ ಬ್ಲಾಕ್ ಮಾಡಲ್ಲ ಅನ್ಕೊಂಡಿದ್ಯಾ? ಲೋಬಿ ಮುಂದಿಂದೆಲ್ಲ ಹೇಳಿ ಎದುರಿಸ್ಬೇಡ ಕಣ. ಹೌದು, ಮುಂದಿನ ಬೇಡಪ್ಪ, ಬಟ್ ಇವತ್ತು ಆಗ್ತಿರೋದನ್ನ ನೋಡಕ್ ಹೋದ್ರೆ ಸಾಕಲ್ವಾ? ಇಬ್ರು ಒಂದೇ ಕಾಲೇಜಲ್ಲಿ, ಅದು ಒಂದೇ ಸ್ಟೇಜ್ ಮೇಲೆ. ವಿಕ್ಕಿ ಯಾಕೆ ರಿಯಾ ಮೇಡಮ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಡೌಟ್ ಬರಲ್ವಾ? ರಿಯಾ ಜೊತೆ ನನ್ನ ನೋಡಿದ್ರೆ ನಾನೇ ವಿರಾಜ್ ಸಂಪತ್ ಅಂತ ಪಕ್ಕ ಗೊತ್ತಾಗತ್ತೆ. ನಿನ್ನ ಲವ್ ಸ್ಟೋರಿ ಅರು ಮನೆ ಕಿಚನ್ ಅಲ್ಲಿ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಸ್ಟೇಜ್ ಮೇಲೆ ಎಂಡ್ ಆಗೋ ಥರ ಕಾಣಿಸ್ತಿದೆ. ನಾನು ಇದರಿಂದ ಹೇಗೆ ಬಚಾವಾಗೋದು ಅಂತ ಯೋಚನೆ ಮಾಡ್ತಿದ್ರೆ ನೀನೊಬ್ಬ. ಅವಿ ನನ್ನ ಮಿಸ್ ಮೂಗುತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಕಣ. ಏನಾದ್ರೂ ಐಡಿಯಾ ಇದ್ರೆ ಕೊಡೋ.